ಅಲ್ಲಿರುವಂತಹ ಬಹುತೇಕ ಮುಸ್ಲಿಮರು ಯಾರಾದ್ರೂ ಒಂದಿಬ್ರು ಈಗ 2-3 ಹಿಂದೂ ಯುವಕರನ್ನು ಹಿಡಿದಾಗೆ ಯಾರಾದ್ರೂ 2-3 ಯುವಕರು ಇದ್ದಿರಬಹುದು. ಇಲ್ಲಿನ ಮುಸಲ್ಮಾನರು ಅವರು ಈ ಭಾರತಕ್ಕೆ ಸಮರ್ಪಿಸಲ್ಪಟ್ಟಿದ್ದಾರೆ. ಭಾರತದ ಯಾವುದೇ ಕಾನೂನನ್ನು ಧಿಕ್ಕರಿಸುವಂತಹ ನಿಟ್ಟಿನಲ್ಲಿ ಇಲ್ಲಿನ ಮುಸಲ್ಮಾನರು ತಯಾರಾಗಲು ಸಾಧ್ಯವಿಲ್ಲ, ಅಂತ ಷಡ್ಯಂತ್ರ ಮಾಡಲು ಸಾಧ್ಯವಿಲ್ಲ. ಮತ್ತೆ ಲವ್ ಜಿಹಾದ್ ಬಗ್ಗೆ ಇವರು ಹೇಳಿದ್ರು. ಲವ್ ಜಿಹಾದ್ ಪ್ರಾರಂಭವಾಗಿರೋದು ಕೇರಳದಲ್ಲಿ. ಕೇರಳ ಕೌಮುದಿ ಎಂಬ ಪತ್ರಿಕೆ ಲವ್ ಜಿಹಾದ್ ಬಗ್ಗೆ ಇದು ಕೊಟ್ಟಿತ್ತು. ಅದೇ ಕೇರಳದ ಡಿಜಿಪಿ ಅದೇ ಪ್ರಕಾರ ಕೇರಳದ ಹೈಕೋರ್ಟ್ ಲವ್ ಜಿಹಾದ್ ಎಂಬ ಒಂದಕ್ಕೆ ಪುಲಿ ಸ್ಟಾಪ್ ಇಟ್ಟಿದೆ. ಅಂತ ಲವ್ ಜಿಹಾದ್ ಎಂಬ ಒಂದು ಪದಾನೇ ಇಲ್ಲ, ಲವ್ ಜಿಹಾದ್ ನಡೀತಾ ಇಲ್ಲ ಎಂದು ಕೇರಳದ ನ್ಯಾಯಾಲಯವು ವಿಧಿಸಿದೆ. ಅದೇ ಪ್ರಕಾರ ಅಲ್ಲಿನ ಪೊಲೀಸ್ ವರಿಷ್ಠರು ಹೇಳಿದ್ದಾರೆ. ನಂತರನು ನಮ್ಮ ಕರ್ನಾಟಕದ ಕೆಲವು ಕಡೆಗಳಲ್ಲಿ ಕೆಲವು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಇಲ್ಲಿ ಕೋಮುವಾದ ಪ್ರಚಾರಕ್ಕಾಗಿ ಲವ್ ಜಿಹಾದ್ ಅನ್ನು ಬಳಸ್ತಾ ಇದ್ದಾರೆ. ನಿಜಕ್ಕೂ ಲವ್ ಜಿಹಾದ್ ಎಂಬುದಕ್ಕೂ ಇಸ್ಲಾಂಗೂ ಯಾವುದೇ ಸಂಬಂಧನೇ ಇಲ್ಲ. ಇಸ್ಲಾಂ ಅಲ್ಲಿ ಒಬ್ಬ ಹುಡುಗಿಯನ್ನು ಪ್ರೀತಿಸ್ತಾ ನಾನು ಇಸ್ಲಾಂ ಸ್ವೀಕರಿಸ್ತೇನೆ ಅಂತ ಹೇಳಿದರೆ ಅವನು ಇಸ್ಲಾಮೇ ಆಗುದಿಲ್ಲ. ಮತ್ತೆಲ್ಲೂ ಬಂತು ಲವ್ ಜಿಹಾದ್? ಕುರ್ಆನ್ ಅಲ್ಲೋ ಅಥವಾ ಬಗ್ಗೆ ಹೇಳಿಲ್ಲ. ಹೇಳಿ ಲವ್ ಜಿಹಾದ್ ನಾನು ದಯವಿಟ್ಟು ಕೇಳ್ಕೊಳ್ಳಿ. ಲವ್ ಜಿಹಾದ್ ಎಂಬುದು ಇಲ್ಲಿನ ಕೆಲವು ನೈಜ ಹಿಂದೂಗಳನ್ನು ದಾರಿ ತಪ್ಪಿಸುವಂತಹ ಕೆಲವು ಪ್ರಯತ್ನಗಳನ್ನು ಕೆಲವು ಹಿಂದೂ ಸಂಘಟನೆಗಳ ನಾಯಕರೆಂದೆನಿಸಿಕೊಂಡವರು ಮಾಡುತ್ತಿರುವುದು. ಇದೇ ನೀವು ನೋಡಿ, ಕೆಲವು ವರ್ಷಗಳ ಮುಂಚೆ ಇದು ದಸ್ತಗಿರಿ ಮಾಡಲಾಯಿತು. ಒಂದು ನಿಮಿಷ, ನೀವೇ ವಿಷಯಾಂತರ ಮಾಡ್ತಾ ಇದ್ದೀರಿ. ಆಯೇಷಾ ಬಾನು ಬಗ್ಗೆ ಚರ್ಚೆ ಮಾಡಿ. ನೀವು ಹೇಳಿ, ಆಯೇಷಾ ಬಾನು ಯಾರು? ಮೂಲಕರು ಎಲ್ಲಿ ಅವಳು? ಒಂದು ನಿಮಿಷ, ಆಯೇಷಾ ಬಾನು ದಯವಿಟ್ಟು ನಾನು ಹೇಳುದು ಕೇಳಿ. ನೀವು ಹೇಳುವಾಗ ನಾನು ಏನು ಮಾತನಾಡಿಲ್ಲ. ದಯವಿಟ್ಟು ಒಳ್ಳೆ ಒಂದು ಚರ್ಚೆ ನಡೆಯಲಿ. ಯಾಕೆಂದ್ರೆ ನೀವು ಹೇಳ್ತಾ ಇರೋದು ಆಯೇಷಾ ಬಾನು ಬಗ್ಗೆ ಮಾತ್ರ ನೀವು ಹೇಳಿಲ್ಲ. ನೀವು ಇಸ್ಲಾಮಿಕ್ ರಾಷ್ಟ್ರ ಮಾಡಲು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿದೀರಾ ಒಂದು. ಎರಡನೇದು ಲವ್ ಜಿಹಾದ್ ನಡೀತಾ ಇದೆ ಅಂತ ಹೇಳಿದೀರಾ. ಅದಕ್ಕೂ ಮುಸಲ್ಮಾನರಿಗೂ ಯಾವುದೇ ಸಂಬಂಧವಿಲ್ಲ. ದಯವಿಟ್ಟು ಮುಸ್ಲಿಂ ಹಿಂದೂಗಳ ಈ ಶಾಂತಿಯುತ ವಾತಾವರಣವನ್ನು ಕದಡಿಸಬೇಡಿ. ವಿಷಬೀಜವನ್ನು ಕೋಮುವಾದದ ವಿಷಬೀಜ ಬಿತ್ತಬೇಡಿ. ಇದು ನಮ್ಮ ಕರ್ನಾಟಕಕ್ಕೆ ಅಗತ್ಯವಿಲ್ಲ. ಈಗ ಆಯೇಷಾ ಬಾನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಆಯೇಷಾ ಬಾನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು. ಅದು ತನಿಖೆ ನಡೀತಾ ಇದೆ. ನೀವೆಲ್ಲ ತನಿಖೆ ನಡೆಸಬೇಕಾದವರು, ನೀವೆಲ್ಲ ವಿಧಿಸಬೇಕಾದವರು. ಇಲ್ಲಿ ಕೋರ್ಟ್ಗಳಿವೆ, ಪೊಲೀಸರಿದ್ದಾರೆ. ನಮ್ಮ SP ಸಾಹೇಬರು ಹೇಳ್ತಾರೆ, IGP ಹೇಳ್ತಾ ಇದ್ದಾರೆ, ಬಿಹಾರದ ಪಾಟ್ನಾದ ಬಾಂಬ್ ಸ್ಫೋಟದ ಘಟನೆಗೂ ಆಯಿಷಾ ಬೇಗಂನ ಬಂಧನಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ. ನೀವಲ್ಲಿ ನಿಂತು ಹೇಳ್ತಾ ಇದ್ದೀರಿ ಆಯಿಷಾ ಬೇಗಂ ಅನ್ನು ಅದಕ್ಕೆ ಬಂಧನ ಮಾಡಿದ್ದೀರಿ ಅಂತ ಹೇಳಿ. ಒಂದು ವೇಳೆ ನೀವು ಹೇಳುವುದು ಸತ್ಯವಾದರೆ ಮಂಗಳೂರಿನ ಎಲ್ಲಾ ಮುಸಲ್ಮಾನರು ಅಂತಲ್ಲ, ಕರ್ನಾಟಕದ ಮುಸಲ್ಮಾನರು ಆಯಿಷಾ ಬಾನುವನ್ನು ನೇಣುಗಂಬಕ್ಕೇರಿಸಲಿ. ಅಂತ ದೇಶದ್ರೋಹ ಮಾಡಿದರೆ ಇಡೀ ಮುಸ್ಲಿಂ ಸಮುದಾಯ ಈ ಭಾರತದೊಂದಿಗಿದೆ, ಇಡೀ ರಾಜ್ಯದೊಂದಿಗೆ ಇದೆ. ರಾಜ್ಯದಲ್ಲಿ ಶಾಂತಿ ನೆಲೆಸಲಿ. ಇತ್ತೀಚಿನ ಬಾಂಬ್ ಸ್ಫೋಟಗಳ ಎಲ್ಲಾ ಪ್ರಕರಣಗಳಲ್ಲೂ ನೀವು ಕೂಲಂಕಷವಾಗಿ ಚರ್ಚೆ ಮಾಡಿ ನಿಷ್ಪಕ್ಷವಾಗಿ ನಿಮ್ ಜೊತೆ ಮಾತಾಡ್ತೀನಿ. ಹಾಗೆ ಸುಮ್ಮನೆ ನಿಮ್ ಜೊತೆ ಕೂಡ ಮಾತಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ನಾವು ಇಂಥದ್ದೊಂದು ಘಟನೆಗಳು ನಡೆದಾಗ ಹಿಂದೂ ಮುಸ್ಲಿಂ ಅನ್ನುವಂತ ಆರೋಪ ಪ್ರತ್ಯಾರೋಪಗಳು ಮುಂದುವರಿತವೆ ಹೊರತು ಇಲ್ಲಿ ನಿಜವಾದಂತಹ ಯಾರು ಇದರ ಒಳಗಡೆ ಇನ್ವಾಲ್ವ್ ಆಗಿರ್ತಾರೆ, ಯಾವ ಕಾರಣಗಳು ಇಲ್ಲಿ ಕಾರಣ ಆಗುತ್ತೆ, ಇದಕ್ಕೆಲ್ಲವೂ ಕೂಡ ಮೂಲ ಕಾರಣಗಳು ಎಲ್ಲಿದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಮುಖವಾದಂತಹ ಚರ್ಚೆ ಆಗ್ಬೇಕಾಗುತ್ತೆ. ಅದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸೋಣ. ಉತ್ಸಾಹ